ನಾನಿಲ್ಲಿ ಜಾಸ್ತಿ ಹೇಳ್ತಾ ಹೋಗಲ್ಲ. ಈಗ ಪ್ರತಿಯೊಬ್ಬ ಮಕ್ಕಳು ಅಥವಾ ನಾವಾಗ್ಲಿ ನೀವಾಗ್ಲಿ ಎಷ್ಟೋ ತಾಯಂದಿರು 4 ಗಂಟೆಗೆ ಎದ್ದೊಳ್ತೀರಿ, ಬೆಳಗ್ಗೆ 7 ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗ್ತದೆ. ಎಲ್ಲರೂ ಎದ್ದೋಳೋಣ 5 ಗಂಟೆಗೆ, ಏನು ತೊಂದರೆ ಏನಿಲ್ಲ. 5 ಗಂಟೆ ಮೇಲೆ ಮಲಗಬಾರ್ದು, ಯಾರೇ ಆಗಲಿ ಮಲಗಬಾರ್ದು. 5 ಗಂಟೆ ಒಳಗಡೆ ಎದ್ರೆ ಆ ಮನೆ ಯಾವ ರೀತಿ ಶುಭ್ರವಾಗಿರುತ್ತೆ ನೋಡಿ, ಯಾವ ರೀತಿ ಉಲ್ಲಾಸವಾಗಿರುತ್ತೆ ನೋಡಿ. 5 ಜನ ಎದ್ದೊಳೋದು, ಇನ್ನು 10 ಜನ ಮಲಿಕೊಂಡೇ ಇದ್ರೆ ಆ ಮನೆ ನಿಜವಾಗ್ಲೂ ಕೂಡ ಮನೆ ಅನ್ಸ್ಕೊಳಲ್ಲ, ಬೇರೆ ತರ ಅನ್ಸುತ್ತೆ. ಹಾಗಾಗಿ ಎಲ್ಲರೂ 5 ಗಂಟೆ ಒಳಗಡೆ ಎದ್ದೊಳಿ. ನಿಮ್ಮ ಮಕ್ಕಳನ್ನ ಎಬ್ಬಿಸ್ಲಿ. ಸ್ನಾನ ಮಾಡಂಗಿದ್ರೆ ಸ್ನಾನ ಮಾಡ್ಲಿ, ಇಲ್ಲ ಕೈಕಾಲ ಮುಖ ತೊಳೆದು ಓದಕ್ ಕೂತ್ಕೊಳ್ಳಿ. ಈ ಕೆಲಸವನ್ನ ಪ್ರತಿಯೊಬ್ರು ಕೂಡ ಮಾಡಬೇಕು, ಬದಲಾವಣೆ ಆಗ್ಬೇಕು. ಒಂದ್ ಮಾತಿದೆ, ಅವರು ಸಾಹುಕಾರರಿದ್ದಾರೆ, ಅವ್ರ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಕಾಲೇಜ್ ಬಂಗ್ಲೆ ಇದೆ, ಇದೆಲ್ಲೂ ಕೂಡ ಬರಲ್ಲ ಕಣ್ರಿ. ಅವ್ರೆಲ್ಲೋ ಒಂದ್ ಕಡೆ ಓದೋ ಟೈಮಲ್ಲಿ ಕಷ್ಟಪಟ್ಟಿದ್ದಾರೆ, ಅದು ಬಂದಿದೆ. ನಾವೆಲ್ಲೋ ಒಂದ್ ಕಡೆ ನಾವು ಓದೋ ಟೈಮಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದೀವಿ, ನಮ್ಮ ಸ್ಥಿತಿ ಈ ತರ ಇದೆ. ಹಂಗಾಗಿ ನಾವು ಅವ್ರನ್ನ ಹಾಕ್ಬೇಕು ಅನ್ನೋದಾದ್ರೆ ಈಗ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳನ್ನು ಮಾಡಿ, ನಿಮ್ಮ ಮಕ್ಕಳಿಗೆ ಆ ಸೌಲಭ್ಯವನ್ನ ಕೊಡಿ. ಎದ್ದೊಳಿ 5 ಗಂಟೆಗೆ ಎಬ್ಬಿಸಿ. ಎಲ್ಲಾರು ಕೆಲಸ ಕೊಟ್ಟು ಎಲ್ಲಾರು ಮನೆಗೆ ಹೋದ್ಮೇಲೆ ಸಾಯಂಕಾಲ ಮನೆಗೆ ಇರೋರು 1 ಗಂಟೆ ನಿದ್ದೆ ಮಾಡಿ, ಹಂಗೇನಿಲ್ಲ. ನಿದ್ದೆ ಮಾಡಲ್ಲ, ಯಾಕಂದ್ರೆ ಹೇಳಿ ಧಾರಾವಾಹಿಗಳು ಬರ್ತಾವಲ್ಲ. ಬಿಡಿ ಧಾರಾವಾಹಿ ಅವೆಲ್ಲ ಬೇಡ. ನಮ್ಮನೆ ನಿಜ ಹೇಳ್ತಿರೋ ಬಿಡ್ತಿರೋ, 4 ವರ್ಷ ಆಗಿದೆ ಟಿವಿ ಇದೆ. ಟಿವಿ ನಾವು ಮನೆಯಲ್ಲಿ ಸುಮ್ಮನೆ ಶೋ ಇಟ್ಕೊಂಡಿದೀವಿ ಅಷ್ಟೇ. ರೀಚಾರ್ಜ್ ಇದೆ, ಹಾಕೋದಿಲ್ಲ ನಾವು. ಏನ್ ಕಲ್ತಿದ್ರಿ ನಾವು? ಯಾರಾಗಿತ್ತು ಅಂತ ಹೇಳ್ರಪ್ಪ. ನಾನು ಟಿವಿಯಲ್ಲಿ ಮೊಬೈಲ್ ನಾನು ಕಲ್ತಿದ್ದೀನಿ ಸರ್, ನಾನು ಬಹುಮಾನ ತಗೊಂಡ್ಬಂದಿದ್ದೀನಿ ಅಂತ ಯಾರು ಹೇಳ್ತೀರಾ? ಯಾರೂ ಹೇಳಕ್ಕಾಗಲ್ಲ. ನಾಲೆಡ್ಜ್ ಬರೋದು ಇಲ್ಲ ಅಂತಲ್ಲ, ಆದ್ರೆ ಮೊಬೈಲ್ ಹೇಳುತ್ತಂತೆ ನನ್ನ ತಲೆ ತಗ್ಗಿಸಿ ನೋಡು, ನೀನ್ ಎಂದೂ ಕೂಡ ತಲೆ ಎತ್ತಂತ ಮಾಡ್ತೀನಿ ಅಂತ. ಪುಸ್ತಕ ಹೇಳ್ತದೆ ನನ್ನ ತಲೆ ತಗ್ಗಿಸಿ ನೋಡು, ನಿನ್ನ ಮುಂದೆ ಒಂದಿನ ತಲೆ ಎತ್ತುವಂತೆ ಮಾಡ್ತೀನಿ ಅಂತ ಹೇಳ್ತದೆ. ಹಂಗಾಗಿ ನಾವ್ ಯಾವ್ದನ್ನ ನೋಡ್ಬೇಕು ಹೇಳಿ? ಪುಸ್ತಕ ನೋಡ್ಬೇಕು. ಇವತ್ತು ಮನೆಗಳಲ್ಲಿ ನಾವೆಲ್ಲ ಈ ಮೊನ್ನೆ ಒಂದು ಜೋಕು ಅಂತ ಅನ್ಕೊಳ್ತಿರೋ ಅಥವಾ ಏನೋ ಟಿವಿಯಲ್ಲಿ ಬಂದಿತ್ತು. ಕೃಷ್ಣನ ತಂದೆ ಹೆಸರು ಏನಂತಂದ್ರೆ, ಕೃಷ್ಣನ ತಂದೆ ಹೆಸರ ಅದೇ 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 ಅಂತ BCom BA ಓದ್ತಾ ಇರೋಂಥ ಮಕ್ಕಳು ತಲೆ ಕೇಳ್ಕೊಳ್ತಾ ಇದ್ದಾರೆ. ಯಾರನ್ನ ಹೇಳ್ತಿರಲಿ? ವೆರಿ ಗುಡ್. ಹಂಗಾಗಿ ಭಗವದ್ಗೀತೆ ಕೊಟ್ಟಿರುವಂತ ಕೃಷ್ಣ ಇರ್ಬೋದು, ತಂದೆ ತಾಯಿ ಇರ್ಬೋದು, ರಾಮಾಯಣ ಇರ್ಬೋದು, ಓದಿ. ಪುಸ್ತಕಗಳೆಲ್ಲ ಸುಮ್ಮನೆ ಸಿಗ್ತವೆ, ಮೊಬೈಲ್ಗಳು ಬರ್ತಾ ಇದಾವೆ, ಓದಿ ಅದನ್ನ. ಯಾಕೆಂದ್ರೆ ಇದು ಸಂಸ್ಕಾರವನ್ನ ಕಲಿಸುತ್ತೆ. ನಮ್ಮ ಹಿಂದೂ ಸಂಪ್ರದಾಯವನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಇದನ್ನು ಮಾಡಿ. ಅದು ಬಿಟ್ಟು ಧಾರಾವಾಹಿ ನೋಡೋದು, ಮೊಬೈಲ್ ನೋಡೋದು ಇದನ್ನ ಕಡಿಮೆ ಮಾಡಿ. ಮಕ್ಕಳಿಗೂ ಕೂಡ ಮೊಬೈಲ್ ಅನ್ನ ಕೊಡಬೇಡಿ. ತಗೊಳ್ತೀರಾ ಮೊಬೈಲು? ಯಾರು ಕೂಡ ಮೊಬೈಲ್ ಅನ್ನ ಕೊಡಬೇಡಿ. ಒಂದ್ ಪಕ್ಷ ಏನಾದ್ರು ನಾವು ಮೆಸೇಜ್ ಹಾಕಿರ್ತೀವಿ ಅಥವಾ ಯಾರಾದ್ರೂ ನೋಟ್ಸ್ ಹಾಕಿರ್ತಾರೆ,